ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಉರುಳಿಸೋಕೆ ಯೋಗಿ ಆದಿತ್ಯನಾಥ್ ಬೇಕೇ ಬೇಕು. ಇನ್ನು ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಹತ್ವದ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಅಂಡ್ ಬೈ ಚಾನ್ಸ್ ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಪ್ರವೇಶವಾದ್ರೆ ಸಿದ್ದರಾಮಯ್ಯ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಯುದ್ಧ ನಡೆಯೋದಂತೂ ಗ್ಯಾರಂಟಿ. ಹಾಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರೊಂದಿಗೆ ಒಳ್ಳೆ ನಂಟಿದೆ ಅಂತ ಕೂಡ ಕೇಳಲಾಗ್ತದೆ. ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ ಕೇಳಿ. ಕರ್ನಾಟಕ ರಾಜಕೀಯದಲ್ಲಿ ಮಠಗಳು ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಯೋಗಿ ಆದಿತ್ಯನಾಥ್ ಅವರು ತಾವೇ ಸ್ವತಃ ಮಠವೊಂದರ ಸ್ವಾಮೀಜಿಯಾಗಿರೋದ್ರಿಂದ ಇಲ್ಲಿನ ಮಠಗಳ ಮೇಲೂ ಪ್ರಭಾವ ಬೀರವೆಲ್ಲರು. ಅಲ್ಲದೆ ಇಲ್ಲಿನ ಕದ್ರಿ ಯೋಗೇಶ್ವರ್ ಮಠದೊಂದಿಗೆ ಯೋಗಿ ಅವರು ವಿಶೇಷ ಬಾಂಧವ್ಯ ಹೊಂದಿದ್ದಾರೆ. ಕಳೆದ 15 ವರ್ಷಗಳಿಂದ ಯೋಗಿ ಅವರು ಅಖಿಲ ಭಾರತ ವರ್ಷೀಯ ಅವಧೂತ ಕೇಶ್ ಬರಾಹ್ ಪಂಥದ ಮುಖಂಡರಾಗಿದ್ದು ಕದ್ರಿ ಯೋಗೇಶ್ವರ್ ಮಠದ ಮುಖಂಡನನ್ನ ನೇಮಿಸಿದ್ದು ಅವರೇ. ಲಿಂಗಾಯತರಷ್ಟೇ ಬಲಿಷ್ಠರಾಗಿರುವ ಒಕ್ಕಲಿಗರ ಆದಿಚುಂಚನಗಿರಿ ಮಠದೊಂದಿಗೆ ಕೂಡ ಯೋಗಿಯ ಉತ್ತಮ ಸಂಬಂಧವಿದೆ. ಯೋಗಿ ಅವರು ಪರಿಪಾಲಿಸುವ ನಾಥ ಸಂಪ್ರದಾಯವನ್ನ ಬಾಲಗಂಗಾಧರನಾಥ ಸ್ವಾಮೀಜಿ ದೇವಸ್ಥಾನ ಕೂಡ ಪರಿಪಾಲಿಸುತ್ತೆ. ದಿವಂಗತ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಉತ್ತಮ ಬಾಂಧವ್ಯ ಹೊಂದಿದ್ರು. ಈ ಮಠದ ಮೂಲಕ ಯೋಗಿ ಆದಿತ್ಯನಾಥ್ರನ್ನ ಬಳಸಿ ಒಕ್ಕಲಿಗರ ಮತಗಳನ್ನ ಕಬಳಿಸೋದು ಬಿಜೆಪಿಯ ಪ್ಲಾನ್. ಇನ್ನು ಯೋಗಿ ಆದಿತ್ಯನಾಥ್ ಹಿಂದುತ್ವದ ಪ್ರಬಲ ಪ್ರತಿಪಾದಕ. ಚುನಾವಣೆಯಲ್ಲಿ ಅಭಿವೃದ್ಧಿಯೇ ಬಿಜೆಪಿ ಮಂತ್ರವಾಗಲಿದೆ ಅಂತ ಹೇಳಲಾಗಿದ್ರು ಹಿಂದುತ್ವದ ಲೇಬಲ್ ಕಟ್ಕೊಂಡೇ ಬಿಜೆಪಿ ಪ್ರಚಾರಕ್ಕೆ ಇಳಿಯತ್ತೆ. ಕಾವಿದಾರಿ ಯೋಗಿ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಕೇಸರಿಯ ರಂಗನ್ನ ಚೆಲ್ಲಾಡುತ್ತಾರೆ. ತಮ್ಮ ವಿರೋಧಿಗಳನ್ನ ಹೇಗೆ ಮಟ್ಟ ಹಾಕಬಹುದು, ಜನರನ್ನ ಹೇಗೆ ಓಲೈಸಬಹುದು ಅನ್ನೋದು ಯೋಗಿಗೆ ಗೊತ್ತಿರೋ ವಿಷಯ. ಕಸಾಯಿಖಾನೆಗಳ ಮೇಲೆ ಕಡಿವಾಣ, ಗುಟ್ಕಾ ಮೇಲಿನ ನಿಷೇಧ, ಪ್ಲಾಸ್ಟಿಕ್ ಬ್ಯಾನ್, ರಸ್ತೆಯನ್ನ ತಾವೇ ಸ್ವಚ್ಛ ಮಾಡುವ ಪರಿ, ರೋಡ್ ರೋಮಿಯೋಗಳ ಮೇಲೆ ನಿಯಂತ್ರಣದಿಂದಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಜನರನ್ನ ಅಪಾರವಾಗಿ ಸೆಳೆದಿದ್ದಾರೆ. ಬದಲಾವಣೆಯ ಹರಿಕಾರರಾಗಿರುವ ಯೋಗಿಯ ಪ್ರಸ್ತುತತೆ ಅಂಥದೇ ಬದಲಾವಣೆಯ ಗಾಳಿಯನ್ನ ಕರ್ನಾಟಕದಲ್ಲೂ ಬೀಸಿ ತರಲಿದೆ ಅನ್ನೋದು ಇಲ್ಲಿನ ನಾಯಕರ ಲೆಕ್ಕಾಚಾರ. ಹಾಗೆ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟಗಳು ಅಂತರ್ಮುಖಿಯಾಗಿ ಇದ್ದೇ ಇರೋದ್ರಿಂದ ವಿಧಾನಸಭೆ ಚುನಾವಣೆಯಲ್ಲಿ ಹೋರಾಟ ನಡೀತಿರೋದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ನಡುವೆ ಅಲ್ಲ, ಬದಲಿಗೆ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವೆ. ಮೋದಿ ಅಲೆ ಇಲ್ಲಿ ಇಲ್ಲ ಎಂದೇ ಸಿದ್ದರಾಮಯ್ಯ 2 ಉಪಚುನಾವಣೆ ಗೆದ್ದಿದ್ದಾರೆ. ಆದ್ರೆ ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಪ್ರವೇಶವಾಗ್ತಿದ್ದಂತೆ ಯುದ್ಧ ಯೋಗಿ ಮತ್ತು ಸಿದ್ದು ನಡುವೆ ನಡೆಯಲಿದೆ. ಮುಖ್ಯಮಂತ್ರಿ ಅಂದ್ರೆ ಯೋಗಿ ಅಂತಿರ್ಬೇಕು, ಸಿದ್ದರಾಮಯ್ಯನಂತವ್ರಲ್ಲ ಅಂತ ಬಿಂಬಿಸುವ ಹುನ್ನಾರ ಬಿಜೆಪಿಯದ್ದು. ಸೊ ಬಿಜೆಪಿ ಪ್ಲಾನ್ ಇದು. ಯೋಗಿ ಆದಿತ್ಯನಾಥ್ ಅವರನ್ನ ಕರ್ನಾಟಕಕ್ಕೆ ತಂದ್ರೆ ಬಿಜೆಪಿಗೆ ಎಲ್ಲಾ ರೀತಿಯಲ್ಲೂ ಬೆನಿಫಿಟ್ ಆಗತ್ತೆ. ಹಾಗಾಗಿನೇ ಬಿಜೆಪಿ ಅವರು ಯೋಗಿ ಆದಿತ್ಯನಾಥ್ ಅನ್ನೋ ಒಂದು ದೈತ್ಯ ಅಸ್ತ್ರವನ್ನ ಉಪಯೋಗಿಸಲು ಪ್ಲಾನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ನೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.